ಮಹರ್ಷಿಗಳೇ, ಯಾವುದೇ ಊರಾಗ್ಲಿ, ಯಾರದೇ ಮನೆ ಬಾಗಿಲ್ಗಾಗ್ಲಿ ಸಾಧು ಸಂತರು, ಪವಾಡ ಪುರುಷರು, ಅವಧೂತರು ಕಾರಣ ಇಲ್ಲದೆ ಬರೋದಿಲ್ಲ ಅಂತ ಹೇಳ್ತಾರೆ. ತಾವುಗಳು ವಿಭೂತಿ ಪುರುಷರು, ಸತ್ಯ ಸಾಧಕರು, ನಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೇನೋ ಸಂತೋಷ. ಆದರೆ ನೀವು ಮನೆಯೊಳಗೆ ಬರದೆ ಹೊರಗೆ ನಿಂತ್ಕೊಂಡು ಮಾರ್ಮಿಕವಾಗಿ ಏನೋ ಹೇಳಿದ್ರಿ, ಮತ್ತೆ ಹೊರಟು ಹೋದ್ರಿ. ಆಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ, ಏನೋ ಆತಂಕ. ಅದನ್ನ ಬಗೆಹರಿಸ್ಕೊಳ್ಳೋಣ ಅಂತ ನೇರವಾಗಿ ತಮ್ಮನ್ನೇ ಭೇಟಿಯಾಗೋಣ ಅಂತ ಬಂದಿದ್ದೀವಿ. ಕಾಲ ಪ್ರಜತಿ ಭೂತಾನಿ ಕಾಲ ಸಂಹಾರತೆ ಪ್ರಜಃ ಕಾಲ ಸಪ್ತೇಷು ಜಾಗೃತಿ ಕಾಲೋ ದುರಿತ ಕ್ರಮಃ. ಇದರ ತತ್ವಾರ್ಯವೂ ಇಷ್ಟೇ. ಕಾಲ ಪ್ರತಿಯೊಂದನ್ನು ಜೀರ್ಣಿಸಿಕೊಳ್ಳುತ್ತದೆ. ಕಾಲ ಪ್ರಜೆಗಳನ್ನು ಸಂಹರಿಸುತ್ತದೆ. ಪ್ರತಿಯೊಬ್ಬರು ನಿದ್ರಾಸ್ಥಿತಿಯಲ್ಲಿ ಇರುವಾಗ ಕಾಲ ಎಚ್ಚರಿಕೆಯಾಗೇ ಇರುತ್ತದೆ. ಈ ಕಾಲದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡುವುದು ಅಸಂಭವ. ಸತ್ಯಮೂರ್ತಿಗಳೇ, ಈ ಕಾಲವೇ ಎಲ್ಲರನ್ನೂ ನಡೆಸ್ತಾ ಇರೋದು. ಅದಕ್ಕೆ ಎಲ್ಲರೂ ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕುಣಿಯಲೂ ಬೇಕು. ಆ ಕಾಲದ ಮಹಿಮೆಯಿಂದಲೇ ನಾನಿಲ್ಲಿ ಬರೋ ಹಾಗಾಯ್ತು. ಜೈ ಭೋಲೆನಾಥ್. ಸತ್ಯಮೂರ್ತಿಗಳೇ, ನಿಮಗೆ ನಿಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ಎಷ್ಟು ಗೊತ್ತು? ನಮ್ಮ ಪೂರ್ವಜರಾದ ಬಲಭದ್ರ ಸೂರ್ಯನಿಂದ ಆ ಜಗದಾಂಬೆ ಈ ಊರಿನಲ್ಲೇ ನೆಲೆ ನಿಲ್ಲೋ ಹಾಗಾಯ್ತು ಅನ್ನೋದು ಗೊತ್ತು ಮಹರ್ಷಿಗಳೇ. ನಿಮ್ಮ ವಂಶದ ಬಲಭದ್ರ ಸೂರ್ಯ ಪ್ರಾಣವನ್ನು ತ್ಯಾಗ ಮಾಡೋ ಪರಿಸ್ಥಿತಿ ಯಾಕೆ ಎದುರಾಯ್ತು ಅಂತ ನಿಮಗೆ ಗೊತ್ತಾ? ಇದು 300 ವರ್ಷಗಳ ಹಿಂದಿನ ಕಥೆ ಮಹರ್ಷಿಗಳೇ. ಆಗ ದೇವಸ್ಥಾನದ ಕಾರ್ಯದರ್ಶಿ, ಖಜಾಂಚಿ, ಅರ್ಚಕರು ಸೇರಿ ದೇವಿಯ ಆಭರಣಗಳನ್ನು ಕತ್ಕೊಂಡು ಹೋದ್ರು. ಆಗ ದೇವಿ ಕೋಪ ಮಾಡಿಕೊಂಡು ಊರು ಬಿಟ್ಟು ಹೋಗಬೇಕು ಅಂತ ಇದ್ಲು. ಆಕೆನ ತಡಿಬೇಕು ಅನ್ನೋದಕ್ಕೋಸ್ಕರನೇ ಬಲಭದ್ರ ಸೂರ್ಯ ತಮ್ಮ ಪ್ರಾಣನ ತ್ಯಾಗ ಮಾಡಬೇಕಾಗಿ ಬಂತು ಮಹರ್ಷಿಗಳೇ. ಅಕ್ಷರಶಃ ಸತ್ಯ. ಆದರೆ ಅದರ ಕತೆ ಅಲ್ಲಿಗೆ ನಿಲ್ಲೋದಿಲ್ಲ. ದೇವಿ ಮೈಮೇಲಿಂದ ಕದ್ದ ಆಭರಣಗಳು ದೇವಸ್ಥಾನಕ್ಕೆ ಮತ್ತೆ ಬಂದು ಸೇರ್ತಾ ಇಲ್ವಾ ಅನ್ನೋ ವಿಚಾರ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಆಗಿನ ಕಾಲದಲ್ಲಿದ್ದ ದಂಡನಾಯಕರು ಅದನ್ನೆಲ್ಲ ಮತ್ತೆ ವಶಪಡಿಸಿಕೊಂಡ್ರು ಅನ್ನೋದು ಪ್ರತೀತಿ ಇದೆ. ಆದರೆ ಅದು ಎಷ್ಟು ನಿಜ ಅನ್ನೋದು ನಮಗೆ ಗೊತ್ತಿಲ್ಲ ಮಹರ್ಷಿಗಳೇ. ನಿಜ, ದೇವಿಯ ಆಭರಣಗಳನ್ನ ದಕ್ಕಿಸ್ಕೊಂಡ್ರು. ಆದ್ರೆ ದೇವಿಯ ವಕ್ಷಸ್ಥಳದಿಂದ ಸೂರ್ಯಮಣಿ ಕಾಣೆ ಆಗೋಯ್ತು. ಇದನ್ನ ನಾನು ಹೇಳ್ತಾ ಇಲ್ಲ, ತಾಳೆಗರಿ ಹೇಳ್ತಾ ಇದೆ.
ಆ ಜಗನ್ಮಾತೆ ಪಾರ್ವತಿ ದುಷ್ಟರನ್ನು ಸಂಹಾರ ಮಾಡಲು ಕಾಳಿ ಅವತಾರವನ್ನು ತಾಳಿದಳು. ಆ ಘೋರ ಅವತಾರದಲ್ಲಿ ಆಕೆಯ ಲಲಾಟದಿಂದ ಉದ್ಭವಿಸಿದ ಒಂದು ಬೆವರಿನ ಹನಿಯೇ ಆ ಸೂರ್ಯಮಣಿ. ಅದನ್ನು ವಂಶ ಪಾರಂಪರ್ಯದಿಂದ ಸೂರ್ಯ ವಂಶದವರು ಕಾಪಾಡಿಕೊಂಡು ಬಂದಿದ್ರು. 300 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ನಡೆದ ಕಳ್ಳತನದಲ್ಲಿ ಸೂರ್ಯಮಣಿ ಕಾಣೆಯಾಗೋಯ್ತು. ಅಲ್ಲ ಮಹರ್ಷಿಗಳೇ, ಅದಿನ್ನೂ ದೇವಿಯ ವಕ್ಷಸ್ಥಳದಲ್ಲೇ ಇದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಇಲ್ಲ ಸತ್ಯಮೂರ್ತಿಗಳೇ, ಅದು ನಿಜವಾದ ಸೂರ್ಯಮಣಿಯೇ ಆಗಿದ್ರೆ ನಿಮಗೆ ಯಾವ ರೀತಿ ತೊಂದರೆಗಳೂ ಬರ್ತಾ ಇರಲಿಲ್ಲ. ಸೂರ್ಯಮಣಿಯ ಮಹತ್ವ ತಮಗೆ ಗೊತ್ತಿಲ್ಲ. ಕಾಲ ಬಂದಾಗ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಈಗ ವಿಚಾರ ಏನು ಅಂದ್ರೆ, ಆ ಸೂರ್ಯಮಣಿ ಸಿಗೋವರೆಗೂ ನಿಮ್ಮ ವಂಶದಲ್ಲಿ ನೆಮ್ಮದಿ, ಶಾಂತಿ, ಕೀರ್ತಿ ಇದ್ಯಾವುದೂ ನೆಲೆ ನಿಲ್ಲೋದಿಲ್ಲ. ಅದು ಈಗಾಗಲೇ ತಮ್ಮ ಅನುಭವಕ್ಕೆ ಬಂದಿರಬಹುದು. ಎಲ್ಲ ಸಂಪತ್ತು ಇದ್ರೂ ನಾನಾ ರೀತಿ ಕಷ್ಟ, ಹಲವಾರು ತೊಂದರೆ, ಶತ್ರುಗಳ ಕಾಟ ಯಥೇಚ್ಛವಾಗಿಯೇ ಇರುತ್ತದೆ. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯಬೇಕಾದರೆ ಆ ಸೂರ್ಯಮಣಿಯನ್ನು ನೀವು ಹುಡುಕಬೇಕು. ಅಲ್ಲ ಮಹರ್ಷಿಗಳೇ, ಈ ಘಟನೆ ನಡೆದು 300 ವರ್ಷಗಳೇ ಕಳೆದು ಹೋಗಿವೆ. ಹಾಗಿದ್ಮೇಲೆ ಈ ಸೂರ್ಯಮಣಿ ನಮ್ಮ ಕೈಗೆ ಸಿಗೋದಾದ್ರೂ ಹೇಗೆ? ಹುಡುಕಬೇಕು, ಹುಡುಕಿ. ಮನುಷ್ಯನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಮುಂದಿನ ಪೌರ್ಣಮಿಯಿಂದ 108 ದಿನಗಳ ಕಾಲ ನಾನು ಮೌನವ್ರತ ಆಚರಣೆಯಲ್ಲಿ ಇರುತ್ತೇನೆ. ಅದಾದ ಮೇಲೆ ಆರೂಢ ಪ್ರಶ್ನೆಯನ್ನು ಮಾಡಿ ಕೇಳೋಣ. ಅದು ಯಾವ ದಿಕ್ಕಿನಲ್ಲಿ ಇದೆ ಎಂಬುದು ಗೊತ್ತಾಗುತ್ತೆ. ಅಲ್ಲಿಯವರೆಗೂ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ನಾನು ಮೌನಾವ್ರತ ಆಚರಣೆಯಲ್ಲಿ ಇದ್ದಾಗ ನೀವು ಕೆಲವೊಂದು ಪೂಜೆಗಳನ್ನು ನೇಮ ನಿಷ್ಠೆಯಿಂದ ಮಾಡಬೇಕು. ಅದೇನು ಮಾಡಬೇಕು ಅಂತ ಹೇಳಿ ಮಹರ್ಷಿಗಳೇ. ಅದನ್ನ ನಾನು ಶಿರಸಾವಹಿಸಿ ಪಾಲಿಸ್ತೀನಿ ಮಹರ್ಷಿಗಳೇ. ಸೂರ್ಯವಂಶದ ಒಂದು ದಂಪತಿಗಳು 12 ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಬೇಕು. ಒಂದೊಂದು ಜ್ಯೋತಿರ್ಲಿಂಗಕ್ಕೂ 11 ದಿನಗಳ ಕಾಲ ಪೂಜೆ ಸಲ್ಲಿಸಬೇಕು. ಪ್ರತಿಯೊಂದು ಜ್ಯೋತಿರ್ಲಿಂಗದ ಅಭಿಷೇಕದ ತೀರ್ಥ ಹಾಗೂ ಭಸ್ಮವನ್ನು ತೆಗೆದುಕೊಂಡು ಕಡೆಗೆ ನೇಪಾಳದ ಪಶುಪತಿನಾಥನ ದೇವಸ್ಥಾನಕ್ಕೆ ಹೋಗಿ 12 ಸಾಲಿಗ್ರಾಮಗಳನ್ನು ತೆಗೆದುಕೊಂಡು ಬರಬೇಕು. ನಿಮ್ಮ ಈ ಸಕಲ ಪೂಜೆಗಳಿಗೆ 108 ದಿನಗಳು ಹಿಡಿಯುತ್ತದೆ. ಸದ್ಯಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಬಂದರೆ ಸಾಕು. ಮಿಕ್ಕಿದ ವಿಚಾರಗಳನ್ನು ನಾನು ತಾಳೆಗರಿಯನ್ನು ನೋಡಿ ಆ ನಂತರ ಹೇಳುತ್ತೇನೆ. ಜೈ ಭೋಲೆನಾಥ್.